everyone, welcome back to Sirisha ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ಟೋಟಲಿ 3 ಐಟಮ್ ತರಿಸಿದ್ದೀನಿ. ಒನ್ ಸೆಕೆಂಡ್ ಹಾಗೆ ಅದು ಯೂಸ್ಫುಲ್ ಆಗುತ್ತಾ ಇಲ್ಲ ನೆಕ್ಸ್ಟ್ ನೀವೇನಾದರೂ ಏನಂತ ತರಿಸಿದ್ದೀನಿ ಅಂತ ಹೇಳಿ ನೋಡೋಣ. ಈಗ ನೋಡಿ ತಗೊಳ್ಳಿ, ಫಸ್ಟ್ ಚೆನ್ನಾಗಿದ್ರೆ ತಗೊಳ್ರಿ ಅಂತ ರೆಕಮೆಂಡ್ ಮಾಡೋದು, ಇಲ್ಲಾಂದರೆ ಇಲ್ಲ ಅಂತ. ಸೊ ಟೋಟಲ್ 3 ಪ್ರಾಡಕ್ಟನ್ನು ನಾನು ತರಿಸಿದ್ದೀನಿ. ಅದರಲ್ಲಿ ಫಸ್ಟ್ ಒಂದು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಏನಿರ್ಬೋದು ಈ ಬಾಕ್ಸ್ ಒಳಗೆ, 3 ಆರ್ಡ್ರ್ ಒಳಗೆ ಯಾವ್ದಿರ್ಬೋದು ಅಂತ ಹೇಳಿ ಕ್ಯೂರಿಯಾಸಿಟಿನೇ ತೆಗಿತಾ ಇದ್ದೀನಿ. ಸೊ ಎಸೆನ್ಷಿಯಲ್ ಆಯಿಲ್ ಆರ್ಡ್ರ್ ಮಾಡಿದ್ದೆ. ನಾನು ಮನೆಯಲ್ಲಿ ಸೋಪು ಮತ್ತು ಶಾಂಪು ಮಾಡೋದ್ರಿಂದ ಮನೆಯಲ್ಲೇ ಸಿಗಿಕಾಯಿ ಅಂಡ್ರೋಗ ಎಲ್ಲದೂ ಹಾಕಿ ಮಾಡ್ಕೊತೀವಿ. ತುಂಬ ಚೆನ್ನಾಗಿ ಬರುತ್ತೆ ಶಾಂಪು. ಸ್ವಲ್ಪ ಅದು ಶಾಂಪು ಬೇಸ್ ಹಾಕಿರ್ತೀವಲ್ಲ, ಸ್ಮೆಲ್ ಕಡಿಮೆ ಆಗಲಿ ಅಂತೇಳಿ ಅಷ್ಟೇ ನಾನು ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡೋಣ ಅಂತ ತರಿಸಿದ್ದೆ. ಬಟ್ ಯೂಸ್ ಆಗಲಿಲ್ಲ. ಅದು ನಾನು ಯೂಸ್ ಮಾಡಿ ಮೇಲೆ ಇದನ್ನು ವಿಡಿಯೋ ಮಾಡ್ತಾ ಇರೋದು. ಸೊ ಹಾಗಾಗಿ ಎಸೆನ್ಷಿಯಲ್ ಆಯಿಲ್ ವರ್ಕಬಲ್ ಅಲ್ಲ ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ, ನನ್ನ ಒಪಿನಿಯನ್ ಇದು. ಬಟ್ ಬೇರೆಯವರೆಲ್ಲ ಹೇಗೆ ತರಿಸ್ಕೊಂಡಿರೋ ಗೊತ್ತಿಲ್ಲ. ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ. ಸ್ಯಾಂಡಲ್ವುಡ್ ಎಸೆನ್ಷಿಯಲ್ ಆಯಿಲ್ ತರಿಸಿದ್ದೆ ನಾನು, ಬಟ್ ಫ್ರೇಗ್ರೆನ್ಸ್ ಇಲ್ಲ. ಆ್ಯಕ್ಚುಲಿ ತುಂಬ ಕಾಸ್ಟ್ಲಿ ಇದೆ. ಕಡಿಮೆ ರೇಟಿಗೆ ಹೆಂಗೆ ಕೊಡ್ತಾರೆ ಅಂತ ಗೆಸ್ ಮಾಡಿ ತೊಗೊಂಡಿದ್ದೆ. ಬಟ್ ರಿವ್ಯೂ ಚೆನ್ನಾಗಿದೆ. ಅದು ತರಿಸಿದಾಗ ಏನೋ ಅದು ಚೆನ್ನಾಗಿ ಬಂದಿಲ್ಲ. ಸೊ ಪ್ಯಾಕಿಂಗ್ 2 ಬಂದಿದೆ ಆಫರು. ಸೊ ನೋಡಿ, ಎಸೆನ್ಷಿಯಲ್ ಆಯಿಲ್ ನೆಕ್ಸ್ಟ್ ಟೈಮ್ ಯಾರಾದರೂ ಪರ್ಚೇಸ್ ಮಾಡೋದ್ರಿಂದ ನೋಡಿ ಪರ್ಚೇಸ್ ಮಾಡಿ. ಪ್ಯಾಕಿಂಗ್ ಅದೆಲ್ಲ ನೋಡಿದರೆ 146 ಎಷ್ಟೇ ಇದೆ, ಒಟ್ಟು 160 ಏನೋ ಇಷ್ಟ ಇದೆ 2ಗೆ. ಸೊ ಅದರೊಳಗೆ ಪ್ಯಾಕಿಂಗ್ ಚೆನ್ನಾಗಿದೆ. ಗ್ಲಾಸ್ ಒಳಗೆ ಕೊಟ್ಟಿದ್ದಾರೆ, ಮತ್ತು ಡ್ರಾಪರ್ ಕೊಟ್ಟಿದ್ದಾರೆ, ಗ್ಲಾಸಿನ ಡ್ರಾಪರ್ ಕೊಟ್ಟಿದ್ದಾರೆ. ಪ್ಯಾಕಿಂಗ್ ಎಷ್ಟು ಹಾಕಿದ್ರು ಕೂಡ ಅದು ಸ್ಮೆಲ್ಲೇ ಇಲ್ಲ. ಸೋಪಲ್ಲಿ ಕೂಡ ಸ್ಮೆಲ್ ಇಲ್ಲ, ಯಾಕಂದರೆ ಸೋಪ್ ಬೇಸು ಸ್ವಲ್ಪ ಸ್ಮೆಲ್ ಇರುತ್ತೆ. ಹಾಗಾಗಿ ಇದು ಹಾಕಿರೋದು ಕವರ್ ಆಗುತ್ತೆ ಅಂತ ಎಷ್ಟು ಹಾಕಿದ್ರು ಕೂಡ ಅವ್ರು ಹೇಳಿರೋದು 2ರಿಂದ 3 ಡ್ರಾಪ್ ಹಾಕಿ ಅಂತ ಎಷ್ಟು ಹಾಕಿದ್ರು ಕೂಡ ಕವರ್ ಆಗಲಿಲ್ಲ. ಇದು ನನಗಷ್ಟು ವರ್ತೇಬಲ್ ಅಲ್ಲ ಅನ್ನಿಸ್ತು. ನೀವು ತಗೊಳ್ಳೋ ಮುಂದೆ ಇನ್ನೊಂದ್ಸಲ ನೋಡಿ. ಸೆಕೆಂಡ್ ಒನ್ನು ಭಾಳ ಕೂಡ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿರೋಂಥ ಐಟಮ್ ಇದು. ರಿವ್ಯೂ ತುಂಬ ಚೆನ್ನಾಗಿ ಬಂದಿದೆ. ನೋಡೋಣ ನಾನು ತರಿಸಿದಾಗ ಅದು ಪ್ರಾಡಕ್ಟ್ ಹೆಂಗಿದೆ ಅಂತೇಳಿ ತೆಗಿತಾ ಇದ್ದೀನಿ. ಸ್ವಲ್ಪ ಹೆವಿ ಇದೆ. ಸೊ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಹಾಳಾಗಬಾರ್ದು ಅಂತ ಥರ್ಮೋಕೋಲಿಂದ ಕ್ಲೀನಾಗಿ ಕವರ್ ಮಾಡಿದ್ದಾರೆ. ಇದೇನಪ್ಪ ಅಂದರೆ ನೋಡೋಣ, ತೆಗಿತಾ ಇದ್ದಾರೆ. ಏನಿರ್ಬೋದು ಗೆಸ್ ಮಾಡಿ ನೋಡೋಣ. ಏನಿರ್ಬೋದು ಇದು? ತುಂಬ ಪ್ರೊಟೆಕ್ಟಿವ್ ಆಗಿಟ್ಟಿದ್ದಾರೆ. ಓಕೆ, ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಾವು ವಿಡಿಯೋನು ಮಾಡುವಾಗ ತುಂಬ ಇಷ್ಟ ಆಯಿತು. ಮತ್ತು ಯೂಸ್ ಮಾಡಿ ಮೇಲೂ ಕೂಡ ಹಾಕಿ ನೋಡ್ತಿದ್ದೀನಿ ವಿಡಿಯೋ, ಅದು ಕೂಡ ತುಂಬ ಚೆನ್ನಾಗಿದೆ. ಇದು ಬೆಡ್ ಲ್ಯಾಂಪ್ ಅಂತ. ಇದು 2 in 1. ಬೆಡ್ ಲ್ಯಾಂಪು ಹೌದು ಮತ್ತು ಡಿಫ್ಯೂಸರು ಹೌದು. ಡಿಫ್ಯೂಸರ್ ಅಂತ ಅಂದರೆ ಇದನ್ನು ನಾವು ಫ್ರೇಗ್ರೆನ್ಸ್ ಥರನೂ ಯೂಸ್ ಮಾಡ್ಬೋದು. ಕರ್ಪೂರನ ಹಾಕ್ಬೋದು. ಎಸೆನ್ಷಿಯಲ್ ಆಯಿಲನ್ನು ಮೇಲೆ ಹಾಕೋಕ್ಕೂ ಕೊಟ್ಟಿದ್ದಾರೆ, ಅದನ್ನು ಹೀಟ್ ಮಾಡೋಕ್ಕೂ ಕೊಟ್ಟಿದ್ದಾರೆ. ಇದು ಸ್ವಿಚ್ ಕೊಟ್ಟಿದ್ದಾರಲ್ಲ, ಈ ಸ್ವಿಚ್ ಮೇಲೆ ಎಸೆನ್ಷಿಯಲ್ ಆಯಿಲನ್ನು ಹಾಕ್ಬೋದು ಅಥವಾ ಕರ್ಪೂರವನ್ನಾದರೂ ಹಾಕಿ ಡಿಫ್ಯೂಸರ್ ಥರನೂ ಯೂಸ್ ಮಾಡ್ಕೋಬೋದು, ಬೆಡ್ ಲ್ಯಾಂಪ್ ಥರನೂ ಯೂಸ್ ಮಾಡ್ಕೋಬೋದು. 2 in 1 ಇದು. ಓಕೆ, ಸೊ ಹಾಗಾಗಿ ನನಗಿದು ತುಂಬ ಇಷ್ಟ ಆಯಿತು. ನೋಡೋಕ್ಕೂ ಚೆನ್ನಾಗಿದೆ ರಿಯಲ್ ಆಗಿ, ಮತ್ತು ಹಾಕಿದಾಗೂ ತುಂಬ ಲೈಟಿಂಗ್ ಎಫೆಕ್ಟ್ ತುಂಬ ಚೆನ್ನಾಗಿದೆ. ಅದ್ರ ವಿಡಿಯೋ ನಿಮಗೆ ಹಾಕ್ತೀನಿ ನೋಡಿ. ಓಕೆ, ಇದು ವಿತೌಟ್ ಡೇ ಲೈಟೆಲ್ಲ ಹಾಕಿ ತೋರಿಸ್ತಾ ಇರೋದು. ಸೊ ಲೈಟ್ ಹಾಕಿಲ್ದೇ ಹೆಂಗೆ ಕಾಣಿಸುತ್ತೆ ಅದು ಕೂಡ ತುಂಬ ಅಟ್ರಾಕ್ಟಿವ್ ಕಾಣ್ತೈತಿ. ಮತ್ತು ಲೈಟ್ ಹಾಕಿದಾಗ ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ. ಇದು ಲೈಟ್ ಇದ್ದಾಗ ಹಾಕಿದ್ದು. ಮತ್ತು ನಾನು ಕರ್ಪೂರ ಹಾಕಿ ಕೂಡ ಟೆಸ್ಟ್ ಮಾಡಿದೆ. ತುಂಬ ಚೆನ್ನಾಗಿದೆ. ಡಿಫ್ಯೂಸರ್ ಆಗುತ್ತೆ. ಯಾರ ಗೆಸ್ಟ್ ಬಂದರೆ ಹಬ್ಬದಲ್ಲಿ ತುಂಬ ಚೆನ್ನಾಗಿದು ವರ್ಕ್ ಆಗುತ್ತೆ. ಬೆಡ್ ಲ್ಯಾಂಪು ಆಗುತ್ತೆ ಮತ್ತು ಇದು ಡಿಫ್ಯೂಸರ್ ಕೂಡ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟು ಪ್ರಾಡಕ್ಟ್ ಯಾವುದಪ್ಪ ಅಂತ ಹೇಳಿ ನೋಡ್ತಾ ಇದ್ದೆ. ಇನ್ನೊಂದು ಪ್ರಾಡಕ್ಟ್ ತರಿಸಿದ್ದೆ. ಮೋಸ್ಟ್ಲಿ ಇದು ಮಸ್ಕಿಟೋ ನೆಟ್ಟೇನಾದರೂ ವಿಂಡೋಕ್ಕೆ ಸ್ಲೈಡಿಂಗಲ್ಲಿ ಹಾಕಿರ್ತೀವಲ್ಲ, ಆ ಮಸ್ಕಿಟೋ ನೆಟ್ ಏನಾದರೂ ಹಾಳಾದರೆ ಅದನ್ನು ರೀಪ್ಯಾಚ್ ಮಾಡೋ ಅಂಥದ್ದಿದು ಆ್ಯಕ್ಚುಲಿ. ಬಟ್ ನಾನು ಇದಕ್ಕೆ ತರಿಸಿದ್ದೆ ಅಂತ ಅಂದರೆ ಬಾತ್ರೂಮಲ್ಲಿ ಇದು ಹೋಗುತ್ತಲ್ಲ, ಏನಾದ್ರು ವಸ್ತುಗಳು ಹೋಗಬಾರ್ದು ಅಂತ ಹೇಳಿ ಪ್ಯಾಚ್ ಥರ ತರಿಸಿದ್ದೆ ಆ್ಯಕ್ಚುಲಿ. ನನಗೆ ಅದು ಆರ್ಡ್ರ್ ಮಾಡಿ ಬಂದ ಮೇಲೆ ನನಗೆ ಗೊತ್ತಾಯಿತು ಇದು ಮಿಸ್ ಆಗೈತೆ ಅಂತ. ಇದೊಂದು ಮಿಸ್ ಆಗಿತ್ತು ನನಗೆ. 2 ಬಂದಿದ್ದು. ಇದು 88 ರೂಪೀಸ್ಗೇನೆ ಇರ್ಬೋದು. ಇದು ಒಂದು ಓಪನ್ ಮಾಡ್ತಾ ಇದ್ದೀನಿ, ತೆಗೆದು ನೋಡ್ತಿದ್ದೀನಿ. ಬಟ್ ಪ್ರಾಡಕ್ಟ್ ಚೆನ್ನಾಗಿದೆ. ಬಟ್ ನೀವು ಎಲ್ಲಿ ಯೂಸ್ ಮಾಡ್ಬೋದು ಇದನ್ನು ಅಂತ ಅಂದರೆ, ನಡುವೆ ಸ್ಲೈಡಿಂಗಲ್ಲಿ ಮಸ್ಕಿಟೋ ಸ್ಲೈಡಿಂಗ್ ಹಾಕಿರ್ತಾರಲ್ಲ, ಅಕಸ್ಮಾತ್ ಹರಿದಿದ್ರೆ ಹಾಳಾಗಿದ್ದರೆ ನಡುವೆ ಏನಾದರೂ ಹೋಲ್ ಆಗಿದ್ದರೆ ಇದನ್ನು ಪ್ಯಾಚ್ ಮಾಡ್ಬೋದು. ಬಟ್ ನಾನು ಏನಕ್ಕೆ ತರಿಸ್ಕೊಂಡಿದ್ದೆ ಅಂದರೆ, ಬಾತ್ರೂಮಲ್ಲಿ ನೀರು ಹೋಗ್ತಾ ಇರುತ್ತಲ್ಲ, ಅಲ್ಲಿ ಪ್ಯಾಚ್ ಮಾಡಿದರೆ ನೀರಷ್ಟೇ ಹೋಗಲಿ, ಮತ್ತು ಬೇರೆ ಏನಾದರೂ ಕಸ ಇದ್ದರೆ ಅದು ತೆಗಿಬೋದಲ್ಲ, ಹಾಕ್ಬೋದಲ್ಲ ಅಂತ ಅದಕ್ಕೆ ತರಿಸಿದ್ದೆ. ಬಟ್ ನಾನು ಮಿಸ್ ಆಗಿದ್ದು ಇದು ಬರುತ್ತೆ ಅಂತ ತರಿಸ್ಬಿಟ್ಟೆ. ಬಟ್ ಆ್ಯಕ್ಚುಲಿ ಇದು ಬರಲಿಲ್ಲ. ಹಾಗಾಗಿ ಈ ಪ್ರಾಡಕ್ಟನ್ನು ನಾನು ರಿಟರ್ನ್ ಹಾಕಿದೆ. ಬಟ್ ಪ್ರಾಡಕ್ಟು ಕ್ವಾಲಿಟಿ ವೈಸು ಗುಡ್ ಇದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ.
ಬಟ್ ನನಗೆ ಯೂಸ್ ಆಗಿಲ್ಲ ಅದು. ಹಾಗಾಗಿ ಪ್ರಾಡಕ್ಟಿಂದು ಹೇಳಿದರೆ ನಾನು ಔಟ್ ಆಫ್ 4 ಚೆನ್ನಾಗಿ ಕೊಟ್ಟಿದ್ದಾರೆ, 9 ಅಂತೂ ಕೊಡ್ತೀನಿ. ಇದು ಚೆನ್ನಾಗಿದೆ. ಓಕೆ, ಇದನ್ನು ತೆಗಿತಾ ಇದ್ದೀನಿ ನೋಡಿ. ಪ್ರಾಡಕ್ಟ್ ಯಾರಿಗಾರ ಇದು ರಿಲೇಟೆಡ್ ಇಷ್ಟ ಆದರೆ ಬೇಕು ಅಂದರೆ ಅದು ರಿವ್ಯೂ ನೋಡಿ, ಇಲ್ಲಿ ವಿಡಿಯೋದು ಹಾಕಿದ್ದೀನಿ ನೋಡಿ. ಇದಿಷ್ಟು ನಾನು ಮೀಶೋದಿಂದ ತರಿಸಿದಂಥ ಪ್ರಾಡಕ್ಟು. ಫಸ್ಟ್ ಒನ್ನು ಬಟ್ ಅಷ್ಟು ಕ್ವಾಲಿಟಿ ಇರಲಿಲ್ಲ, ಬಟ್ ಸೆಕೆಂಡ್ ಒನ್ ಬೆಡ್ ಲ್ಯಾಂಪ್ ಅಂತೂ ಸೂಪರು, ಇದು ಕೂಡ ಸೂಪರು. ಸೊ ಎರಡು ಕೂಡ ಔಟ್ ಆಫ್ 10ಗೆ ನಾನು 9 ಕೊಡ್ತೀನಿ. ಸೊ ಇದನ್ನು ಕಟ್ ಮಾಡಿ ಕೂಡ ಸ್ವಲ್ಪ ಕಟ್ ಮಾಡಿ ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿದೆ, ವರ್ತೇಬಲ್ಲು. ಓಕೆ, ಸೊ ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದಿದ್ರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಯಾರಿಗಾರು ಯೂಸ್ ಆಗೋದಿದ್ದರೆ. ಸೊ ಯಾರು ನಾನು ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ ಆಗಿ ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ನೀವಿಷ್ಟು ಜನನಾದರೂ ನಂಗೆ ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ ಯು. ಸೊ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಆಲ್ ಆಫ್ ಯು.